ಮಾಕ್ ಡ್ರಿಲ್ ಭ್ರಮೆಯಲ್ಲಿದ್ದಂತಹ ಪಾಕಿಸ್ತಾನಕ್ಕೀಗ ಸ್ಫೋಟಕ ಆಘಾತ ಎದುರಾಗಿದೆ. ಏರ್ ಸ್ಟ್ರೈಕ್ ಬೆನ್ನಲ್ಲೇ ಬಾರ್ಡರ್ ಏರಿಯಾಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಏನಾಗ್ತಾ ಇದೆ? ನಡು ಮಧ್ಯರಾತ್ರಿ ಭಾರತದ ಸರ್ಜಿಕಲ್ ಸ್ಟ್ರೈಕ್, ಪಾಕಿಸ್ತಾನದ 5 ಕಡೆಗಳಲ್ಲಿ ಭಾರತದ ದಾಳಿ. ಈ ದಾಳಿಗೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ ಆಕ್ರಮಿತ 4 ಕಡೆಗಳಲ್ಲಿ ಭಾರತ ಅಟ್ಯಾಕ್ ಮಾಡಿದೆ. ಒಟ್ಟು 9 ಕಡೆಗಳಲ್ಲಿ ಭಾರತದ ವೈಮಾನಿಕ ದಾಳಿ. ಉಗ್ರ ಹಫೀಜ್ ಸಯೀದ್, ಮಸೂದ್ ಅಜರ್ ನೆಲೆಗಳ ಮೇಲೆಯೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಮಧ್ಯರಾತ್ರಿ ನಡೆದಂತಹ ದಿಢೀರ್ ಕಾರ್ಯಾಚರಣೆಗೆ ಪಾಕಿಸ್ತಾನವೇ ಶಾಕ್ ಆಗಿದೆ. ನಡು ಮಧ್ಯರಾತ್ರಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅಂತ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಕೂಡ ಕಲ್ಪನೆಯಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ಮಾಕ್ ಡ್ರಿಲ್ ಮಾಡ್ತಾರೆ ಹಗಲೊತ್ತು ಅಂತ ಅನ್ಕೊಂಡಿದ್ದ ಪಾಕಿಸ್ತಾನಕ್ಕೆ ಮಿಡ್ ನೈಟ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಅಂತ ಅವ್ರು ಅನ್ಕೊಂಡಿರಲಿಲ್ಲ. ಉಗ್ರ ಹಫೀಜ್ ಸಯೀದ್, ಮಸೂದ್ ಅಜರ್ ನೆಲೆಗಳ ಮೇಲೆಯೂ ಕೂಡ ಭಾರತ ದಾಳಿಯನ್ನ ಮಾಡಿದೆ. ಮಧ್ಯರಾತ್ರಿ ನಡೆದ ದಿಢೀರ್ ಕಾರ್ಯಾಚರಣೆಗೆ ಪಾಕಿಸ್ತಾನಕ್ಕಿದು ಒಂದು ತರಹದ ಆಘಾತದ ಮೇಲೊಂದು ಆಘಾತ. ಪಾಕಿಸ್ತಾನ ಭಾರತ ಇವತ್ತು ಮಾಕ್ ಡ್ರಿಲ್ ಮಾಡುತ್ತೆ, ತನ್ನ ದೇಶದ 7-8 ಕಡೆಗಳಲ್ಲಿ ಮಾಕ್ ಡ್ರಿಲ್ ಮುಖಾಂತರವಾಗಿ ನಮಗೊಂದು ಸಂದೇಶ ಕೊಡುತ್ತೆ ಅನ್ಕೊಂಡಿದ್ರು. ಆದ್ರೆ ಮಧ್ಯರಾತ್ರಿನೇ ಅಸಲಿ ಆಟ ಶುರು ಮಾಡ್ತಾರೆ ಅಂತ ಹೇಳಿ ಪಾಕಿಸ್ತಾನ ಅಂದುಕೊಂಡಿರಲಿಲ್ಲ. ಭಾರತದ ಪ್ರವಾಸಿಗರ ನರಮೇಧಕ್ಕೆ ತಕ್ಕ ಉತ್ತರವನ್ನ ಮಧ್ಯರಾತ್ರಿ ಭಾರತ ಕೊಡುತ್ತೆ ಅಂತ ಪಾಕಿಸ್ತಾನದ ಇಂಟೆಲಿಜೆನ್ಸ್ಗೂ ಕೂಡ ತಿಳಿಯದ ಹಾಗೆ ಅವರ ಗಮನವನ್ನು ಮಾಕ್ ಡ್ರಿಲ್ ಕಡೆ ಸೆಳೆದು ಭಾರತ ಮಾತ್ರ ಬಾರ್ಡರ್ ಏರಿಯಾದಲ್ಲಿ ನಿಂತು ಖಡಕ್ ಆನ್ಸರ್ ಕೊಡೋದಕ್ಕೆ ಶುರು ಮಾಡ್ತು. ಮಧ್ಯರಾತ್ರಿ ಉಗ್ರರನ್ನೇ ಹುಡುಕಾಡಿ ಅಲ್ಲಿನ ಸೈನಿಕರನ್ನು ಹೊಡೆದುರುಳಿಸುವಂತಹ ಪ್ರಯತ್ನ ಭಾರತಕ್ಕಿರಲಿಲ್ಲ. ಅಲ್ಲಿನ ಅಮಾಯಕರನ್ನು ಹೊಡೆದುರುಳಿಸುವ ಪ್ರಯತ್ನವೂ ಇರಲಿಲ್ಲ. ಆದರೆ ಉಗ್ರರನ್ನ ಗುರಿಯಾಗಿಸಿಕೊಳ್ತು ಭಾರತ. ಇದು ಭಾರತದ ಮಾನವೀಯ ಶೈಲಿಯ ಅಟ್ಯಾಕ್. ಇದು ಭಾರತ ಮಾಡಿದ ದಾಳಿಗೆ ಅಕ್ಷರಶಃ ಉಗ್ರರು ನೆಲೆಸಿದ್ದ ನೆಲೆಗಳು ಕೂಡ ಧ್ವಂಸ ಆಗಿದೆ. ಜೊತೆಗೆ ಉಗ್ರರು ಕೂಡ ಛಿದ್ರಗೊಂಡಿದ್ದಾರೆ. ಭಾರತದ ಅಟ್ಯಾಕ್ ಬೆನ್ನಲ್ಲೇ ಈಗ 2 ದೇಶದ ಬಾರ್ಡರ್ ಏರಿಯಾಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಯಾವುದೇ ಘಳಿಗೆ, ಯಾವುದೇ ಕ್ಷಣ ಮತ್ತಿನ್ನೇನಾದರೂ ಆಗಬಹುದು ಅಂತ ಪಾಕಿಸ್ತಾನ ಅಂದುಕೊಂಡು ಕೂತಿರೋ ಸಂದರ್ಭದಲ್ಲೇ ಆಪರೇಷನ್ ಸಿಂಧೂರ ಅತ್ಯಂತ ಪ್ರಾಥಮಿಕ ಸಕ್ಸಸ್. ಇದು ಆರಂಭದಲ್ಲೇ ಯಶಸ್ಸು ಕಂಡ ಆಪರೇಷನ್. ಇದು ಭಾರತ ಕೊಟ್ಟ ಉತ್ತರಕ್ಕೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ. ಏನು ಮಾಡಬೇಕು, ಏನು ಮಾಡಬಾರ್ದು ಯೋಚನೆ ಮಾಡುವಷ್ಟು ಕೂಡ ಸಮಯ ಪಾಕಿಸ್ತಾನಕ್ಕೆ ಇಲ್ಲದಂತಾಯಿತು. ಮಾಕ್ ಡ್ರಿಲ್ ಭ್ರಮೆಯಲ್ಲಿದ್ದಂತಹ ಪಾಕಿಸ್ತಾನ ಮಿಡ್ ನೈಟ್ ಅಟ್ಯಾಕ್ ಅನ್ನು ಯಾವ ಘಳಿಗೆಯಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಭಾರತ ಕೊಟ್ಟ ಉತ್ತರಕ್ಕೆ ತತ್ತರಿಸಿ ಹೋಗಿದೆ ಪಾಕಿಸ್ತಾನ. ಈಗಾಗಲೇ ಉಗ್ರರು ನೆಲೆಸಿದ್ದಂತಹ ಸಾಕಷ್ಟು ಬಹುಪಾಲು ನೆಲೆಗಳು ಧ್ವಂಸ ಆಗಿದೆ. ಆಪರೇಷನ್ ಸಿಂಧೂರದ ಸ್ಫೋಟಕ್ಕೆ ಇಡೀ ಪಾಕಿಸ್ತಾನದ ಉಗ್ರರ ನೆಲೆಗಳು ಛಿದ್ರ ಆಗಿರುವಂತಹದ್ದು. ಭಾರತದ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಈಗ ಗಡಿ ಭಾಗದಲ್ಲಿ ಟೆನ್ಷನ್ ಶುರುವಾಗಿದೆ. ಭಾರತದ ಗಡಿ LOC ಉದ್ದಕ್ಕೂ ಕೂಡ ಪಾಕ್ ಈಗ ಅಲರ್ಟ್ ಆಗಿರುವಂತಹದ್ದು. ಜೊತೆಗೆ ಪಾಕಿಸ್ತಾನದ ಮೋಸ್ಟ್ ವಾಂಟೆಡ್ ಉಗ್ರರು ಅಂತ ಕರೆಸಿಕೊಳ್ಳುವ ಅಷ್ಟೂ ಜನ, ಲಷ್ಕರ್ ಎ ತೊಯ್ಬಾ ಜೊತೆಗೆ ಅಲ್ಲಿನ TRF, ಇನ್ನು ತಾಲಿಬಾನ್, ಹೀಗೆ ಸಾಕಷ್ಟು ಉಗ್ರ ಸಂಘಟನೆಗಳ ಜೊತೆ ನಂಟು ಹೊಂದಿದ್ದಂಥ ಉಗ್ರಗಾಮಿಗಳು ಅಥವಾ ಭಯೋತ್ಪಾದಕರು, ಅಲ್ಲಿನ ನಟೋರಿಯಸ್ ಭಯೋತ್ಪಾದಕರು, ಅವರು ನೆಲೆಸಿದ್ದಂತಹ ಜಾಗಗಳನ್ನು ಗುರುತಿಸಿ ಭಾರತ ಈ ಹಿಂದೆಯೂ ಕೂಡ ಸಣ್ಣ ಮಟ್ಟಗಿನ ಉತ್ತರವನ್ನು ಕೊಟ್ಟಿತ್ತು. ಆದರೆ ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಪರಿಪೂರ್ಣತೆಯನ್ನು ಭಾರತ ತೋರಿಸುತ್ತೆ ಅಂತ ಹೇಳಿ ಪಾಕಿಸ್ತಾನ ಅಂದ್ಕೊಂಡಿರಲಿಲ್ಲ. ಮಿಡ್ ನೈಟಲ್ಲಿ ಎಲ್ಲದಕ್ಕೂ ಸನ್ನದ್ಧವಾಗಿ ನಿಂತಿದ್ದ ಭಾರತೀಯ ಯೋಧರು ಆಪರೇಷನ್ ಸಿಂಧೂರಕ್ಕೆ ಚಾಲನೆ ಕೊಟ್ಟು ಬಿಟ್ಟರು. ಪಟಾಕಿ ಸಿಡಿಸ್ದಂಗೆ ಸಿಡಿಸಿದ್ದಾರೆ ಭಾರತದ ಗಡಿ ಭಾಗದಲ್ಲಿ. ಅದರಲ್ಲೂ ಕೂಡ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಆ ಏರಿಯಾದಲ್ಲಿ ನಿಂತುಕೊಂಡು ಉಗ್ರರಿಗೆ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಮುಟ್ಟಿದ್ದೀರಿ, ನಾವು ತಟ್ಟುತ್ತಾ ಇದ್ದೀವಿ, ಸಹಿಸಿಕೊಳ್ಳಿ ಅಂತ ಹೇಳಿತು ಭಾರತ. ನೀವಾಗೆ ಮುಟ್ಟಿ, ನೀವಾಗೆ ಕೆಣಕಿ, ನೀವಾಗೆ ಕಾಲ್ ಕೆರೆದು ಜಗಳಕ್ಕೆ ಬಂದು ಈಗ ನಾವು ನಿಂತ್ಕೊಂಡಿದ್ದೀವಿ ಉತ್ತರ ಕೊಡೋದಕ್ಕೆ. ನಿಮ್ಮಿಂದ ಸಹಿಸಿಕೊಳ್ಳೋದಕ್ಕೆ ಆಗುತ್ತೋ ಆಗಲ್ವೋ, ತಡೆಯೋದಕ್ಕೆ ಸಾಧ್ಯ ಇಲ್ವೋ, ಭಾರತ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ನಿಂತ್ಕತ್ತು ಈಗ ಉತ್ತರವನ್ನು ಕೊಡ್ತಾ ಇದೆ.
ಆ ದಾಳಿಯ ತೀವ್ರತೆ ಮತ್ತು ಆ ದಾಳಿಯ ಆ ಸ್ಫೋಟತೆ ಪಾಕಿಸ್ತಾನಕ್ಕೆ ದಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಉಗ್ರರು ತರಬೇತಿ ಪಡೆದುಕೊಳ್ತಾ ಇದ್ದಂತಹ ಆಧ್ಯಾತ್ಮಿಕ ಕೇಂದ್ರಗಳ ಮೇಲೂ ಕೂಡ, ಅಂದರೆ ಆಧ್ಯಾತ್ಮಿಕ ಕೇಂದ್ರ ಅಂದರೆ ಅಲ್ಲಿ ಮಾನವೀಯತೆಗಳನ್ನು ಕಲಿಸಬೇಕಾಗುತ್ತೆ. ಆದರೆ ಈ ಉಗ್ರ ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋ ಕಾರಣದಿಂದಾಗಿ ಅವರ ಜಾಗಗಳನ್ನು ಈಗಾಗಲೇ ಧ್ವಂಸ ಮಾಡಲಾಗಿದೆ. ಸೊ ಭಾರತದ ದಾಳಿಗೆ ಈಗಾಗಲೇ ಛಿದ್ರಗೊಂಡಿರತಕ್ಕಂತಹದ್ದು ಉಗ್ರರ ದೇಹಗಳು. ಸೊ ಪೂಂಚ್ ಹೀಗೆ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಪಾಕಿಸ್ತಾನ ಭಾರೀ ಸೈನಿಕರನ್ನು ನಿಯೋಜನೆ ಮಾಡಿದೆಯಂತೆ. ಆಪರೇಷನ್ ಸಿಂಧೂರ್ ಮಾಡಿದ ತಕ್ಷಣವೇ ಪಾಕಿಸ್ತಾನ ಪತರುಗುಟ್ಟಿ ಹೋಗಿತ್ತು. ಏನು ಮಾಡಬೇಕು, ಯಾವ ತರಹದ ಪ್ರಿಕಾಷನ್ ತೆಗೆದುಕೊಳ್ಳಬೇಕು ಯೋಚನೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತದ ಸಿಂಧೂರ್ ಆಪರೇಷನ್ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಹೊಸ ಟೆನ್ಷನ್ ಶುರುವಾಗಿರುವಂತಹದ್ದು. ಏನು ಮಾಡಬೇಕು ಏನು ಮಾಡಬಾರ್ದು, ಸೇನೆ ನಡೆಸಿದ ಮಿಡ್ ನೈಟ್ ಉತ್ತರಕ್ಕೆ ತತ್ತರಿಸಿ ಹೋಗಿದೆ ಭಾರತ. ಈಗಾಗಲೇ ಪಹಲ್ಗಾಮ್ ದಾಳಿಗೆ ಸೇನೆ ಪ್ರತೀಕಾರವನ್ನು ತೀರಿಸಿಕೊಂಡಿದೆ. ಉಗ್ರರ ನೆಲೆಗಳ ಮೇಲೆ ಸೇನೆ ಏರ್ ಸ್ಟ್ರೈಕ್ ಅನ್ನು ಮಾಡಿ 50 ನರಹಂತಕರನ್ನ ಹೊಡೆದುರುಳಿಸಿದಂತಹ ಭಾರತೀಯ ಸೇನೆ. ಆದರೆ ಇನ್ನೂ ಕೂಡ ಪಾಕಿಸ್ತಾನ ಅದನ್ನು ಅಧಿಕೃತವಾಗಿ ಸ್ವೀಕರಿಸಿಕೊಂಡಿಲ್ಲ. ಇನ್ನೂ ಕೂಡ ಅವರು ಅದನ್ನು ಒಪ್ಪಿಕೊಳ್ತಾ ಇಲ್ಲ. 9 ಸ್ಥಳಗಳನ್ನು ಗುರಿಯಾಗಿಸಿ ಭಾರತದಿಂದ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಜೊತೆಗೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಸೇನೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಸ್, ಪಾಕ್ ಮೇಲೆ ಅಪ್ಪಳಿಸಿದ ಕ್ಷಿಪಣಿಗಳು ಇವೆ. ಪಾಕ್ ಮೇಲೆ ಅಪ್ಪಳಿಸಿದ ಕ್ಷಿಪಣಿಗಳು ಹ್ಯಾಮರ್, ಸ್ಕಾಲ್ಪ್ ಕ್ಷಿಪಣಿ ಬಳಸಿ ದಾಳಿಯನ್ನ ಮಾಡಲಾಗಿರುವಂತಹದ್ದು. ಸ್ಕಾಲ್ಪ್ ಮಿಸೈಲ್ ವಿಶೇಷಗಳನ್ನ ನೋಡೋದಾದ್ರೆ ಅದರ ವಿಶೇಷಗಳು ಯುದ್ಧ ವಿಮಾನಗಳಿಂದ ಪ್ರಯೋಗಿಸಬಹುದಾದಂತಹ ಸ್ಕಾಲ್ಪ್ ಕ್ಷಿಪಣಿ 250 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯ ಇರತಕ್ಕಂತಹ ಸ್ಕಾಲ್ಪ್ ಇದು ಡೀಪ್ ಸ್ಟ್ರೈಕ್ ತಾಕತ್ ಹೊಂದಿರತಕ್ಕಂತಹ ಮಿಸೈಲ್. ಭಾರತ ಉಡಾಯಿಸಿದ ಅಥವಾ ಭಾರತ ಈ ಕ್ಷಿಪಣಿಗಳ ಮುಖಾಂತರವಾಗಿ ದಾಳಿ ಮಾಡಿದೆ. ಪಾಕ್ ಮೇಲೆ ಅಪ್ಪಳಿಸಿದಂತಹ ಕ್ಷಿಪಣಿ, ಅದರ ಹೆಸರು ಹ್ಯಾಮರ್ ಸ್ಕಾಲ್ಪ್ ಕ್ಷಿಪಣಿ ಬಳಸಿ ದಾಳಿಯನ್ನ ಮಾಡಲಾಗಿದೆ. ಈ ಸ್ಕಾಲ್ಪ್ ಮಿಸೈಲ್ನ ವಿಶೇಷತೆಗಳನ್ನು ನಾವು ನೋಡೋದಾದ್ರೆ ಯುದ್ಧ ವಿಮಾನಗಳಿಂದ ಪ್ರಯೋಗಿಸಬಹುದಾದಂತಹ ಸ್ಕಾಲ್ಪ್ ಕ್ಷಿಪಣಿ ಅದು 250 ಕಿಲೋಮೀಟರ್ ಕ್ರಮಿಸುವ ಸಾಮರ್ಥ್ಯ ಇರುವಂತಹ ಸ್ಕಾಲ್ಪ್ ಇದು. ನೋಡಿ, ಭಾರತದ ಗಡಿ ಭಾಗದಲ್ಲಿ ನಿಂತ್ಕೊಂಡು ಏನಾದರೂ ಈ ಕ್ಷಿಪಣಿಯನ್ನು ಬಿಟ್ಟರೆ 250 ಕಿಲೋಮೀಟರ್ ಹೋಗುವಂತಹ ಸಾಮರ್ಥ್ಯ ಅದಕ್ಕಿದೆ. ಸೊ ಇಸ್ರೇಲ್ ಫಲಸ್ತೀನ್ ಮೇಲೆ ದಾಳಿ ಮಾಡಬೇಕಾದ್ರೂ ಕೂಡ ಇಸ್ರೇಲ್ ಬಳಸಿದ ಅತ್ಯಂತ ಕನಿಷ್ಠ ಮಿಸೈಲ್ಗಳಲ್ಲೂ ಕೂಡ ಇದು ಒಂದು. ಸ್ಕಾಲ್ಪ್ ಮಿಸೈಲ್ ವಿಶೇಷಗಳನ್ನು ಈಗಾಗಲೇ ನಾವು ಹೇಳಿದ್ವಿ. ಸೊ ಇದನ್ನು ಯುದ್ಧ ವಿಮಾನಗಳಿಂದ ಪ್ರಯೋಗಿಸಬಹುದಾದಂಥ ಒಂದು ಕ್ಷಿಪಣಿಯಾಗಿದ್ದು ಈಗಾಗಲೇ ಭಾರತ ಅದನ್ನೇ ಪ್ರಯೋಗ ಮಾಡಿದೆ. 250 ಕಿಲೋಮೀಟರ್ ಕ್ರಮಿಸುವಂತಹ ತಾಕತ್ತು ಸಾಮರ್ಥ್ಯ ಆ ಒಂದು ಮಿಸೈಲಿಗೆ ಇದೆ. ಇದು ಡೀಪ್ ಸ್ಟ್ರೈಕ್ ತಾಕತ್ತು ಹೊಂದಿರತಕ್ಕಂತಹ ಮಿಸೈಲ್. ಅತ್ಯಂತ ಆಳವಾದ, ಅತ್ಯಂತ ದೊಡ್ಡದಾದ ರಿಸಲ್ಟ್ ಕೊಡುವಂತಹ ಕ್ಷಿಪಣಿ ಅದು. ಪಾಕ್ ಮೇಲೆ ನೋಡಿ, ಒಂದು ಕಡೆ ದೃಶ್ಯವನ್ನು ನೋಡ್ತಾ ಇದ್ವಿ. ಪಾಕ್ ಅಕ್ಷರಶಃ ಈಗ ಭಾರತದ ಉತ್ತರಕ್ಕೆ ತತ್ತರಿಸಿ ಹೋಗಿರತಕ್ಕಂತಹದ್ದು. ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಭಾರತ ಉತ್ತರ ಕೊಡುತ್ತೆ ಅಂತ. ಹಾಡ ಹಗಲೇ ಮಾಕ್ ಡ್ರಿಲ್ ಮಾಡಬಹುದು, ನಾವು ಸ್ವಲ್ಪ ನೆಮ್ಮದಿಯಿಂದ ಕಾಲ ಕಳೀಬಹುದು ಅಂತ ಅನ್ಕೊಂಡಿದ್ರು ಪಾಕಿಸ್ತಾನಿಗಳು. ಆದರೆ ಮಧ್ಯರಾತ್ರಿ ಗುಂಡಿನ ಮೊರೆತ ಶುರುವಾಗುತ್ತೆ. ಪಾಕ್ ಮೇಲೆ ಭಾರತ ಉತ್ತರಕ್ಕೆ ಸನ್ನದ್ಧವಾಗಿ ನಿಂತಿತ್ತು. ಆಪರೇಷನ್ ಸಿಂಧೂರದ ಬಟನ್ ಪ್ರೆಸ್ ಮಾಡಿದ್ರು, ಅಲ್ಲಿಗೆ ಯುದ್ಧ ಆರಂಭಗೊಳ್ತು. ಈ ಸ್ಟ್ರೈಕು ಬಹುಶಃ ಪಾಕಿಸ್ತಾನಕ್ಕಿದೊಂಥರ ಕಾರ್ಡಿಯಾಕ್ ಅರೆಸ್ಟು. ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಸಮಯ ಸಿಗದೇ ಇರತಕ್ಕಂತಹ ಒಂದು ಭಾರತದ ಅಥವಾ ಭಾರತೀಯರಿಗೆ ಅತ್ಯಂತ ರೋಮಾಂಚನಕಾರಿ ಕ್ಷಣ ಅದು. ಭಾರತದ ಪ್ರವಾಸಿಗರ ನರಮೇಧ ಯಾವುದೇ ತರಹದ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆಯನ್ನು ಮರೆತು ಅತ್ಯಂತ ಅಮಾನವೀಯವಾಗಿ 26ಕ್ಕೂ ಹೆಚ್ಚು ಭಾರತೀಯ ಪ್ರವಾಸಿಗರನ್ನು ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದ ಪಾಕಿಸ್ತಾನ ಇವತ್ತು ಅದಕ್ಕೆ ಉತ್ತರವನ್ನು ಪಡೆದಿದೆ. ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ. ಇದನ್ನು ದಹಿಸಿಕೊಳ್ಳೋದಕ್ಕೆ ಇನ್ನೊಂದು 10 ವರ್ಷ ಹಿಂದೆ ಹೋಯಿತು ಅನಿಸುತ್ತೆ ಪಾಕಿಸ್ತಾನ ರೀಬಿಲ್ಟ್ ಆಗೋದಕ್ಕೆ. ಅಂದರೆ ಇಷ್ಟು ಸಾಕು. ಭಾರತದ ಉತ್ತರಕ್ಕೆ ಈಗಾಗಲೇ ಪಾಕಿಸ್ತಾನ ತತ್ತರಿಸಿದೆ. ಯುದ್ಧೋನ್ಮಾದದಲ್ಲಿದ್ದಂತಹ ಪಾಕಿಸ್ತಾನ
ಇನ್ನು ಯಾವ ತರಹದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಎನ್ನುವಂತಹದ್ದು. ಎಸ್ ನೋ ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾದ ಹ್ಯಾಮರ್ ಮಿಸೈಲ್ನ ವಿಶೇಷತೆಗಳು. 50-70 ಕಿಲೋಮೀಟರ್ ಟಾರ್ಗೆಟ್ ಫಿನಿಶ್ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಬಂಕರ್ ಮತ್ತು ಬಹುಮಹಡಿ ಕಟ್ಟಡಗಳ ಧ್ವಂಸಕ್ಕೂ ಕೂಡ ಬಳಕೆ ಮಾಡಲಾಗುತ್ತೆ. ಈಗಾಗಲೇ ಅಲ್ಲಿ ಉಗ್ರರು ನೆಲೆಸಿದಂತಹ ನೆಲೆಗಳನ್ನು ಧ್ವಂಸ ಮಾಡಿದ ಸಹಾಯದಿಂದ 2 ಟೆರರ್ ಶಿಬಿರಗಳ ಮೇಲೆ ದಾಳಿ ನಡೆಸಿತು ಇದೇ ಕ್ಷಿಪಣಿ. ಭಾರತ ಫ್ರಾನ್ಸ್ ದೇಶಗಳು ಜಂಟಿಯಾಗಿ ಹ್ಯಾಮರ್ ಮಿಸೈಲ್ ಅನ್ನು ರೂಪಿಸಿವೆ. ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾದ ಹ್ಯಾಮರ್ ಮಿಸೈಲ್ ಇದರ ವಿಶೇಷ ಇನ್ನೊಂದು ಅಂದರೆ ಭಾರತ ಮತ್ತು ಜಂಟಿಯಾಗಿ ಇನ್ನೊಂದು ದೇಶದ ಜಂಟಿಯಾಗಿ ನಿರ್ಮಿಸಿರ್ತಕ್ಕಂಥ ಕ್ಷಿಪಣಿ. ಬಂಕರ್ ಮತ್ತು ಬಹುಮಹಡಿ ಕಟ್ಟಡಗಳ ಧ್ವಂಸಕ್ಕೆ ಬಳಕೆ. ಒಂದು ಯುದ್ಧಕ್ಕೆ ಈ ಬಂಕರ್ಗಳೇ ಬಹುದೊಡ್ಡ ಸವಾಲಾಗಿರುತ್ತೆ. ಬಂಕರ್ಗಳಲ್ಲಿ ಎಲ್ಲೆಲ್ಲಿ ಕೂತ್ಕೊಂಡು ಏನೇನು ಮಾಡ್ತಿರ್ತಾರೋ ಗೊತ್ತಾಗಲ್ಲ. ಸೊ ಹಾಗಿದ್ದಾಗ ಭಾರತ ಫ್ರಾನ್ಸ್ ದೇಶಗಳ ಜಂಟಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹ್ಯಾಮರ್ ಮಿಸೈಲ್ ಇದು ಆ ಬಂಕರ್ಗಳನ್ನೇ ಧ್ವಂಸ ಮಾಡೋದಕ್ಕೆ ಬಳಸಲಾಗುತ್ತೆ, ಅದಕ್ಕೆ ಉಪಯೋಗ ಆಗುತ್ತೆ. 50-70 ಕಿಲೋಮೀಟರ್ ಟಾರ್ಗೆಟ್ ಮಾಡಿದರೆ ಕರೆಕ್ಟಾಗಿ ರೀಚ್ ಆಗುವಂತಹ ಸಾಮರ್ಥ್ಯ ಇರತಕ್ಕಂತಹದ್ದು. ಬಂಕರ್ ಮತ್ತು ಬಹುಮಹಡಿ ಕಟ್ಟಡಗಳ ಧ್ವಂಸಕ್ಕೆ ಬಳಕೆ. 2 ಟೆರರ್ ಶಿಬಿರಗಳ ಮೇಲೆ ದಾಳಿ ನಡೆಸಿದ್ದು ಇದೇ ಕ್ಷಿಪಣಿ. ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾದ ಹ್ಯಾಮರ್ ಮಿಸೈಲ್ ವಿಶೇಷ. ಸೊ ಈಗಾಗಲೇ ಭಾರತ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದ್ದು ಇದೇ ಮಿಸೈಲ್ಗಳ ಮುಖಾಂತರವಾಗಿ. 50-60 ಕಿಲೋಮೀಟರ್ ಟಾರ್ಗೆಟ್ ಅನ್ನು ಇಟ್ಟು ಹೊಡೆದ್ರೆ ಅದರ ತೀವ್ರತೆ ನಿಜಕ್ಕೂ ಕೂಡ ಆಘಾತಕಾರಿ. ಪಾಕಿಸ್ತಾನಕ್ಕೂ ಕೂಡ ಇದೇ ಆಘಾತ ಅಥವಾ ಇದೇ ಟೆನ್ಷನ್ ಕಾಡ್ತಾ ಇರುವಂತಹದ್ದು. ಮತ್ತೆಷ್ಟು ಭಾರತದಲ್ಲಿ ಇರಬಹುದು ಇದು ಅಂತ ಸ್ಯಾಂಪಲ್ಗೆ ಭಯಪಟ್ಟಿರ್ತಕ್ಕಂತಹ ಭಾರತ ಇನ್ನು ಅಸಲಿ ಆಟಕ್ಕಂತೂ ತತ್ತರಿಸಿ ಹೋಗಬಹುದು. ಫೈಟರ್ ಜೆಟ್ಗಳ ಫೈರಿಂಗ್ ಸದ್ದಿಗೆ ಅಡಗಿ ಕೂತ ಉಗ್ರರನ್ನು ಹುಡುಕಿ ಹೊಡೆಯುತ್ತಿದೆ ಸೇನೆ. ಈ ಕ್ಷಣದವರೆಗೂ ಕೂಡ ಅಲ್ಲಿ ರೋಮಾಂಚನ ಕಾರ್ಯಾಚರಣೆ ನಡೀತಾ ಇದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿರತಕ್ಕಂತಹ ದೇಶದ ಪ್ರಧಾನಿ ಇಡೀ ರಾತ್ರಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದಿದೆ, ಏನೇನಾಯಿತು, ಏನೇನಾಗಿಲ್ಲ, ಏನೇನಾಗಬೇಕು ಎಲ್ಲದರ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಭಾರತ ಬಳಸಿದ ಮಿಸೈಲ್ಗಳ ಬಗ್ಗೆಯೂ ಕೂಡ ಈಗ ಪಾಕಿಸ್ತಾನಿಗಳಿಗೆ ಕೌತುಕ ಹುಟ್ಟಿದೆ. ಯಾವ್ಯಾವುದು ಇರ್ಬೋದು. ನಾವು ನಮ್ಮ ದೇಶದ ಶಕ್ತಿ ಪ್ರದರ್ಶನ ಸಂದರ್ಭದಲ್ಲಿ ಪಾಕಿಸ್ತಾನನೇ ಹೇಳಿತ್ತು, ನಾವು ನ್ಯೂಕ್ಲಿಯರ್ ಬಾಂಬನ್ನು ಶೃಂಗಾರಕ್ಕಂತೇಳಿ ಶೋರೂಮಲ್ಲಿ ಇಟ್ಕೊಂಡಿಲ್ಲ, ಅದನ್ನು ಬಳಸಬೇಕಾದ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಹೇಳಿ. ಸೊ ಭಾರತ ತನ್ನ ದೇಶದ ಯುದ್ಧ ವಿಮಾನ ಅಥವಾ ಯುದ್ಧ ಸಾಮಗ್ರಿಗಳ ಪ್ರದರ್ಶನ ಸಂದರ್ಭದಲ್ಲಿ ಕೆಲವೊಂದನ್ನು ತೋರಿಸುತ್ತೆ, ಕೆಲವೊಂದನ್ನು ತೋರಿಸೋದಿಲ್ಲ. ಈಗ ನಾವು ಬಳಸಿರ್ತಕ್ಕಂತಹ ಕ್ಷಿಪಣಿಗಳಿಗೆ ತತ್ತರಿಸಿ ಹೋಗಿರುವಂತಹ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಎಫೆಕ್ಟ್ ಅದರ ಪರಿಣಾಮ ರಾತ್ರಿ ಕಳೆದ ಬೆಳಗಾಗುವಷ್ಟರಲ್ಲಿ 90ಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ. ಹತ್ಯೆಯಾದ ಉಗ್ರರಲ್ಲಿ ಲಷ್ಕರ್ ಉಗ್ರರೇ ಹೆಚ್ಚು. ಮರ್ಕಜ್ನಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿ ಉಡೀಸಾಗಿದೆ. ಜೈಷ್ನ ಪ್ರಮುಖ ಕ್ಯಾಂಪ್ ಉಗ್ರ ತರಬೇತಿಯನ್ನು ಪಡಿತಾ ಇದ್ದು ಆಪರೇಷನ್ ಸಿಂಧೂರ್ ಎಫೆಕ್ಟ್ನಿಂದಾಗಿ ಬಹುದೊಡ್ಡ ಭಯೋತ್ಪಾದಕರ ಜಾಲ ತರಬೇತಿ ಪಡೆದುಕೊಳ್ತಾ ಇದ್ದಂತಹ ಸ್ಥಳವನ್ನು ಕೂಡ ಭಾರತ ಇಲ್ಲವಾಗಿಸಿದೆ. ಒಂದು ಸುಪ್ರಭಾತದಲ್ಲಿ ಪಾಕಿಸ್ತಾನ ಎಂದಿಗೂ ನಿರೀಕ್ಷೆ ಮಾಡದ ಮಟ್ಟಿಗೆ ಭಾರತ ಇವತ್ತು ತಕ್ಕ ಉತ್ತರವನ್ನು ಕೊಟ್ಟಿದೆ. ಭಾರತದ 26ಕ್ಕೂ ಹೆಚ್ಚು ಪ್ರವಾಸಿಗರ ಮೇಲೆ ಅತ್ಯಂತ ಪೈಶಾಚಿಕ ನರಮೇಧ ಮಾಡಿತ್ತು ಪಾಕಿಸ್ತಾನದ ಉಗ್ರರು. ಆಪರೇಷನ್ ಸಿಂಧೂರ ಎಫೆಕ್ಟ್ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟ ಭಾರತ. ಹತ್ಯೆಯಲ್ಲಿ ಲಷ್ಕರ್ ಉಗ್ರರೇ ಹೆಚ್ಚು. ಮರ್ಕಜ್ನಲ್ಲಿರ್ತಕ್ಕಂತಹ ಲಷ್ಕರ್ ಪ್ರಧಾನ ಕಚೇರಿ, ಈ ಲಷ್ಕರ್ ಸಂಘಟನೆಗಳನ್ನು ಪಾಕಿಸ್ತಾನ ಈವರೆಗೂ ಕೂಡ ಅಧಿಕೃತವಾಗಿ ಸ್ವೀಕರಿಸಿಯೂ ಇಲ್ಲ, ಅಧಿಕೃತವಾಗಿ ಒಪ್ಪಿಕೊಂಡಿಯೂ ಇಲ್ಲ. ಅವರು ಹೇಳ್ತಾ ಇರೋದು ನಮಗೂ ಭಯೋತ್ಪಾದಕರ ಸಂಘಟನೆಗಳಿಗೂ ಸಂಬಂಧ ಇಲ್ಲ, ಅವರು ಮಾಡುವಂಥ ಉಗ್ರರ ಅಟ್ಟಹಾಸಕ್ಕೆ ನಮಗ್ಯಾಕೆ ನೀವು ತೊಂದರೆ ಕೊಡ್ತೀರಿ ಅಂತ ಹೇಳಿ ಹಿಂದೆ ಹೇಳ್ಕೊಂಡಿತ್ತು. ಆದರೆ ತನ್ನ ದೇಶದ ಒಳಗೆ ನುಸುಳುವಂಥ ಉಗ್ರರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ತರಹದ ದುರ್ಬಲ ರಾಷ್ಟ್ರ ಅನ್ನೋದು ಭಾರತ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡಿತ್ತು. ಇವತ್ತು ತಕ್ಕದಾದ ಉತ್ತರವನ್ನು ಕೂಡ ಭಾರತ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಎಫೆಕ್ಟ್ ಮುಖಾಂತರ
ಅಲ್ಲಿದ್ದಂತಹ ಬಹುದೊಡ್ಡ ಉಗ್ರರ ಜಾಲದ ಕಿಂಗ್ ಪಿನ್ಗಳಾಗಿದ್ದಂತಹ ಲಷ್ಕರ್ 90ಕ್ಕೂ ಹೆಚ್ಚು ಭಯೋತ್ಪಾದಕರು ಈಗ ಫಿನಿಶ್ ಆಗಿದ್ದಾರೆ. ಹತ್ಯೆಯಾದ ಉಗ್ರರಲ್ಲಿ ಜೈಷ್ ಲಷ್ಕರ್ ಸಂಘಟನೆಯ ಉಗ್ರರೇ ಹೆಚ್ಚು. ಮರ್ಕಜ್ನಲ್ಲಿರ್ತಕ್ಕಂಥ ಪಾಕಿಸ್ತಾನದ ಮರ್ಕಜ್ನಲ್ಲಿರ್ತಕ್ಕಂತಹ ಲಷ್ಕರ್ ಪ್ರಧಾನ ಕಚೇರಿ ಅಲ್ಲಿ ಈ ಉಗ್ರರೆಲ್ಲ ಕೂತ್ಕೊಂಡು ಹೈಡ್ ಮೀಟಿಂಗನ್ನು ಮಾಡ್ತಾರೆ. ಸೊ ದೀಪದ ಬೆಳಕಲ್ಲಿ ಸೀಕ್ರೆಟ್ ಮೀಟಿಂಗ್ಗಳನ್ನು ಮಾಡಿ ಹೆಂಗೆ ಉಡಾಯಿಸಬೇಕು, ಹೆಂಗೆ ಮಾಡಬೇಕು ಅಂತ ಅವ್ರು ಮೀಟಿಂಗ್ ಮಾಡ್ತಾಯಿದ್ರು. ಬಟ್ ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ಹಾಕಿದ್ವಿ. ಸೊ ಆ ಒಂದು ಉತ್ತರಕ್ಕೆ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿ ಹೋಗಿದೆ. ಭಾರತದ ಮುಂದಿನ ಹೆಜ್ಜೆಯ ಬಗ್ಗೆಯೂ ಕೂಡ ಪಾಕಿಸ್ತಾನಿಗಳು ಆತಂಕ ಪಡಬೇಕಾಗಿ ಬಂದಿದೆ.